ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಬ್ಯಾಚುಲರ್ ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ಈಸಿ ಆ್ಯಂಡ್ ಟೇಸ್ಟಿ ಆಗುವ ಹಸಿ ಅವಲಕ್ಕಿ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸಾತೀನಿ. ನಾನು 2 ಚಾನಲ್ ಅದಾವು. ಒಂದು ನಿಶ್ಚಿತ MS ಲಾಗ್ ಚಾನಲ್, ಇನ್ನೊಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ಬರ್ರಿ ವಿಡಿಯೋನ ನೋಡ್ಕೊಂಡು ಬರೋಣಂತ. ಬ್ಯಾಚುಲರ್ ಸ್ಪೆಷಲ್ ಹಸಿ ಅವಲಕ್ಕಿ ಮಾಡೋಕ್ಕೆ ಇಂಗ್ರೀಡಿಯೆಂಟ್ ಏನು ಬೇಕಾ ಅನ್ನೋದನ್ನು ಫಸ್ಟ್ ನಾನು ತೋರಿಸ್ತೀನಿ. ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡ್ಡಿನ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿನಿ. ಒಂದು ಬೌಲ್ನಷ್ಟು ನಾನು ಹಸಿ ಕೊಬ್ಬರಿ ತೊಗೊಂಡಿನಿ. ಒಂದು ಸ್ವಲ್ಪ ಸಣ್ಣದಾಗಿ ಹೆಚ್ಚಿದಂಥ ಕೊತ್ತಂಬರಿ, ಒಂದು ಅರ್ಧ ಹೋಳ್ನಷ್ಟು ಲಿಂಬೆ ಹಣ್ಣು, ಒಂದು ಸ್ವಲ್ಪ ಕರಿಬೇವು, ಒಂದು ಹಸಿ ಮೆಣಸಿನ್ಕಾಯಿನ ಫುಲ್ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿನಿ. ಇದ್ರ ಜೊತೆ ನಾನು 1 ಸ್ಪೂನ್ನಷ್ಟು ಸಾಂಬಾರು ಮಸಾಲ, ನೀವು ಬೇಕಿದ್ರೆ ಗರಂ ಮಸಾಲನೂ ಹಾಕೋಬೋದು. ಆಮೇಲೆ ಒಂದು 2 ಸ್ಪೂನ್ನಷ್ಟು ಕುಕ್ಕಿಂಗ್ ಆಯಿಲ್ ತೊಗೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ತೊಗೊಂಡಿನಿ. ಈಗ ಮೇನ್ ಇಂಗ್ರೀಡಿಯೆಂಟ ತೋರಿಸ್ತೇನಂತ. ಮೇನ್ ಇಂಗ್ರೀಡಿಯೆಂಟ ಪೇಪರ್ ಅವಲಕ್ಕಿ. ಇದು ಗಟ್ಟಿ ಅವಲಕ್ಕಿ, ಮೀಡಿಯಮ್ ಅವಲಕ್ಕಿ ಇದೆಲ್ಲ ಮಾಡಬೇಡ್ರಿ. ಇದು ಪೇಪರ್ ಅವಲಕ್ಕಿನ ಮಾಡಿರಿ, ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗ್ತತಿ. ಬ್ಯಾಚುಲರ್ ಸ್ಪೆಷಲ್ ಅಂತ ಯಾಕೆ ಹೇಳೋದಂತಂದ್ರೆ ನೋ ಗ್ಯಾಸ್ ಹಸಿ ಅವಲಕ್ಕಿ ನೋಡ್ರಿ. ಬ್ರೇಕ್ಫಾಸ್ಟ್ ರೆಸಿಪಿ ಮಸ್ತ್ ಟೇಸ್ಟ್ ಬರ್ತೈತಿ. ಬರ್ರಿ ಹೆಂಗೆ ಪ್ರಿಪೇರ್ ಮಾಡೋದಂತೇಳಿ ನೋಡೋಣಂತ. ಸೊ ಫಸ್ಟ್ ಒಂದು ಮಿಕ್ಸಿಂಗ್ ಬೌಲಿಗೆ ನಾನು ಸಣ್ಣದಾಗಿ ಹೆಚ್ಕೊಂಡಂಥ ಉಳ್ಳಾಗಡ್ಡಿ ಹಾಕೋತೀನಿ. ಮತ್ತು ಎಲ್ಲ ಇಂಗ್ರೀಡಿಯೆಂಟು ಹಾಕ್ಕೊಳ್ಳೋದು ಫಸ್ಟ್. ಆದರೆ ಸ್ವಲ್ಪ ಏನಂದ್ರೆ ಕೊತ್ತಂಬರಿ ಮತ್ತು ಕೊಬ್ಬರಿನ ಇಟ್ಕೊಳ್ಳೋಣಂತ. ಯಾಕಂತಂದ್ರೆ ಗಾರ್ನಿಷಿಗೆ. ಸೊ ನಾವು ಉಳ್ಳಾಗಡ್ಡಿ, ಮೆಣಸಿನ್ಕಾಯಿ ಮತ್ತು ಕರಿಬೇವು ಹಾಕ್ಕೊಂಡೆ. ಒಂದು ಸ್ವಲ್ಪ ಕೊಬ್ಬರಿ ಸ್ವಲ್ಪ ಮ್ಯಾಲೆ ಗಾರ್ನಿಷಿಗೆ ಅಂತ ಇಟ್ಕೊಂಡು ಉಳಿದಿದ್ದೆಲ್ಲನೂ ಕೊಬ್ಬರಿ ಹಾಕ್ಕೊಂಡೆ. ಅದೇ ಥರ ಕೊತ್ತಂಬರಿನೂ ಗಾರ್ನಿಷಿಗೆ ಅಂತ ಹೇಳಿ ಒಂದು ಸ್ವಲ್ಪ ಇಟ್ಕೊಂಡು ಉಳಿದಿದ್ದೆಲ್ಲ ಕೊತ್ತಂಬರಿನೂ ಇದಕ್ಕೆ ಹಾಕ್ಕೊಂಡೆ. ನೆಕ್ಸ್ಟ್ ನಾನು ಈಗ ಇದಕ್ಕೆ 2 ಬೌಲ್ನಷ್ಟು ಅವಲಕ್ಕಿ ತೊಗೊಂಡಿನಿ. ಅದಕ್ಕೆ ನಾನು ಒಂದು 1/4 ಟೀ ಸ್ಪೂನು ಅಷ್ಟು ಸಾಂಬಾರು ಪೌಡ್ರನ್ನ ಹಾಕ್ಕೊಂಡಿನಿ. ಜಾಸ್ತಿ ಹಾಕಿದ್ರೆ ಮಸಾಲೆ ಫ್ಲೇವರ್ ಭಾಳ ಬಂದುಬಿಡ್ತೈತಿ, ಅಷ್ಟು ಟೇಸ್ಟ್ ಆಗಂಗಿಲ್ಲ. ನೆಕ್ಸ್ಟ್ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ 1 ಟೇಬಲ್ ಸ್ಪೂನ್ನಷ್ಟು ಇದಕ್ಕೆ ಕುಕ್ಕಿಂಗ್ ಆಯಿಲ್ನ ಹಾಕ್ಕೊಳ್ಳೋಣ. ಭಾಳ ಬೇಡ, ಒಂದು ಸ್ವಲ್ಪ ಹಾಕ್ಕೊಳ್ಳೋಣ. ಈಗ ಇದಿಷ್ಟು ಚಲೋ ಮಿಕ್ಸ್ ಮಾಡ್ಕೊಳ್ಳೋಣಂತ. ಭಾಳ ಈಸಿ ಆ್ಯಂಡ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ. ಗ್ಯಾಸ್ ಅದು ಇಲ್ದಾಗ, ಬೇಸ್ರದಾಗ, ಕುಕ್ ಮಾಡ್ಕೊಳಕ್ಕೆ ಬೇಸ್ರದಾಗ ಈ ಥರ ಮಾಡ್ಕೊರಿ. ಬ್ಯಾಚುಲರ್ಸ್ಗಂತೂ PGದಾಗಿರೋರ್ಗದು ಅಂತೂ ಭಾರಿ ಈಸಿ ಅಂದರೆ ಈಸಿ ನೋಡ್ರಿ. ನೆಕ್ಸ್ಟ್ ಇದು ಚಲೋ ಮಿಕ್ಸ್ ಆಗೈತಿ. ಈಗ ಅವಲಕ್ಕಿನ ಹಾಕ್ಕೊಳ್ಳೋಣಂತ. ಇದಕ್ಕೆ ನೋಡ್ರಿ, ನಾ ಇಲ್ಲಿ 1 ಹಿಡಿಯಷ್ಟು ಅವಲಕ್ಕಿ ಮತ್ತು 2 ಹಿಡಿಯಷ್ಟು ಅವಲಕ್ಕಿ ಹಾಕ್ಕೊಂಡೇನಿ. ಇದನ್ನ ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಹಸಿ ಅವಲಕ್ಕಿ ಸರ್ವ್ ಮಾಡೋಕ್ಕೆ ರೆಡಿ ಆಗಿಬಿಡ್ತೈತೆ ನೋಡ್ರಿ. ಎಷ್ಟು ಈಸಿ ಅಂದರೆ ಈಸಿ ರೆಡಿ ಆಯ್ತಲ್ಲ, ಅಷ್ಟು ಟೇಸ್ಟು ಕೂಡ ಅಲ್ಟಿಮೇಟಾಗಿ ಇರ್ತೈತಿ ನೋಡ್ರಿ. ಒಂದು ಸಲ ಟ್ರೈ ಮಾಡಿರಿ, ನೀವೇ ಹೇಳ್ತೀರಿ, ಮತ್ತೆ ಮಾಡ್ಕೊಂಡು ತಿಂತೀರಿ. ಟಿಫನ್ ಮಾಡೋಕ್ಕೆ ಬೇಸರಾದಾಗ ಈ ಥರ ಸಂಜಿಕ ಸ್ನ್ಯಾಕ್ಸು, ಚಾ ಜೊತೆ ಗೆಸ್ಟ್ ಬಂದಾಗ ಫಟಾಫಟ್ ಅಂಥೇಳಿ ಮಾಡಿಕೊಟ್ಬಿಟ್ವಿ ಅಂದ್ರೆ ಭಾಳ ಇಷ್ಟಪಟ್ಟು ತಿಂತಾರೆ ನೋಡ್ರಿ. ಸೊ ಇದು ಚಲೋತ್ನಂಗೆ ಮಿಕ್ಸ್ ಆಗಿ ರೆಡಿ ಆಗೈತಿ ನೋಡ್ರಿ. ನೆಕ್ಸ್ಟ್ ನಾನು ಇದಕ್ಕೆ ಲಿಂಬೆ ಹಣ್ಣು ಏನು ಕಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಅದನ್ನು ರಸನ ಇದಕ್ಕೆ ಫುಲ್ಲಾಗಿ ಸ್ಕ್ವೀಸ್ ಮಾಡ್ಕೋತೀನಿ. ರಸ ಸ್ಕ್ವೀಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಜಸ್ಟ್ ಒಂದು 1/2 ಟೀ ಸ್ಪೂನ್ನಷ್ಟು ನಾನು ಸಕ್ಕರೆನ ಹಾಕೋತೇನಂತ. ಲಿಂಬೆ ಹಣ್ಣು ಹಾಕಿರ್ತೈತಲ್ಲ, ಸೊ ಬ್ಯಾಲೆನ್ಸ್ ಆಗಲಿ ಅಂತ ಹೇಳಿ ಒಂದು ಅರ್ಧ ಚಮಚದಷ್ಟು ಸಕ್ಕರೆನ ಹಾಕ್ಕೊಂಡು ಚಲೋತ್ನಂಗೆ ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಬ್ಯಾಚುಲರ್ ಸ್ಪೆಷಲ್ ಹಸಿ ಅವಲಕ್ಕಿ ಟೇಸ್ಟ್ ಮಾಡೋಕ್ಕೆ ರೆಡಿ ಆಗಿಬಿಡ್ತೈತೆ ನೋಡ್ರಿ. ಬರ್ರಿ ಹಸಿ ಅವಲಕ್ಕಿ ರೆಡಿ ಆಗೈತಿ. ಒಂದು ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್, ನಾನು ಮಾಡಿದಂಥ ಬ್ಯಾಚುಲರ್ ಸ್ಪೆಷಲ್ ಬ್ರೇಕ್ಫಾಸ್ಟ್ ರೆಸಿಪಿ ಹಸಿ ಅವಲಕ್ಕಿ ರೆಡಿ ಆಗೈತಿ ನೋಡ್ರಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾನು 2 ಚಾನಲ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡ ವೀಡಿಯೋಸ್ನ ನೋಡ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ನೀವು ನನ್ನ ವೀಡಿಯೋನ ಲೈಕ್ ಮಾಡೋದ್ರಿಂದ ನನ್ನ ವೀಡಿಯೋಸ ಭಾಳಷ್ಟು ಜನರ ಮಟ್ಟ ರೀಚ್ ಆಗ್ತಾವೆ ನೋಡ್ರಿ. ನನಗೆ ಸಪೋರ್ಟ್ ಮಾಡಿರಿ. ಥ್ಯಾಂಕ್ ಯು.